ತಮಿಳುನಾಡು ಹಾಗೂ ಪಶ್ಚಿಮ ಬಂಗಾಳ ಚುನಾವಣೆಯ ಮೊದಲ ಹಂತದ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಕೊನೆ ದಿನವಾದ ಇವತ್ತು ಚೆನ್ನೈನಲ್ಲಿ ಸುದ್ದಿಗೋಷ್ಠಿ ನಡೆಸಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಮೋದಿಯನ್ನ ಭಯೋತ್ಪಾದಕ ಅಂತ ಟೀಕೆ ಮಾಡಿದ್ರು. ಅವರ ಪಕ್ಷ ಸಮಾನತೆ ಮತ್ತು ನ್ಯಾಯದಲ್ಲಿ ನಂಬಿಕೆಯನ್ನ ಹೊಂದಿಲ್ಲ. ಇಂಥವರ ಜೊತೆ ಅಣ್ಣಾ ಡಿಎಂಕೆ ಪಕ್ಷದವರು ಮೈತ್ರಿ ಮಾಡಿಕೊಂಡಿದ್ದಾರೆ ಅಂದ್ರೆ ಅರ್ಥ ಏನು? ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ನಂತರ ಅವರ ಹೇಳಿಕೆ ವ್ಯಾಪಕ ಟೀಕೆಗೆ ಗುರಿಯಾಗ್ತಿದ್ದ ಹಾಗೆ ಪ್ರಧಾನಿಯೊಬ್ಬ ಭಯೋತ್ಪಾದಕ ಅಂತ ನಾನು ಎಂದೂ ಹೇಳಿಲ್ಲ. ಅವರು ಇಡಿ, ಐಟಿ, ಸಿಬಿಐ ಮೂಲಕ ಜನರನ್ನ ಮತ್ತು ರಾಜಕೀಯ ಪಕ್ಷಗಳನ್ನ ಬೆದರಿಸೋ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ ನಾನು ಹೇಳಿಕೆ ಕೊಟ್ಟೆ ಅಂದ್ರು. ಖರ್ಗೆ ಅವರು ಪದೇ ಪದೇ ಈ ಕೆಲಸ ಮಾಡ್ತಿದ್ದಾರೆ. ಅವರ ವಯಸ್ಸು ಮತ್ತೆ ಅವರ ಹುದ್ದೆಯನ್ನು ಬಳಸ್ಕೊಂಡು ಅವರು ಸುಲಭವಾಗಿ ಎಸ್ಕೇಪು ಆಗ್ತಿದ್ದಾರೆ. ಪದೇ ಪದೇ ಈ ಥರದನ್ನು ಹೇಳಿಬಿಡೋದು, ಆಮೇಲೆ ಅದು ಆ ಅರ್ಥದಲ್ಲಿ ನಾನು ಹೇಳಿಲ್ಲ ಅನ್ಕೊಂಡು ಓಡಾಡ್ದು. ಯಾರೋ ಚಿಲ್ಲರೆ ನಾಯಕರು ಈ ಕೆಲಸ ಮಾಡಿದ್ರೆ ಓಕೆ. ಖರ್ಗೆ ಅವರ ಲೆವೆಲ್ಗೆ ಹೇಳಿಬಿಟ್ಟು ನಾನು ಅಲ್ಲಿ ಆ ಅರ್ಥದಲ್ಲಿ ಹೇಳಿಲ್ಲ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅಲ್ಲ ನಿಮ್ಮ ಅನುಭವ. ಅದು ಪ್ರಧಾನಮಂತ್ರಿ ಆದರೂ ಸರಿ. ರಾಹುಲ್ ಪ್ರಧಾನಮಂತ್ರಿನ ನೀವು ಟೆರರಿಸ್ಟ್ ಅಂತ ಕರೆಯೋದಾದ್ರೆ ನೀವು ಯಾವ ಊರು ಅಪೋಸಿಷನ್ ಲೀಡರು? ನಿಮ್ಮ ಚೀಫ್ ಮಿನಿಸ್ಟರ್ನೋ ನಿಮ್ಮ ಲೀಡರ್ನೋ ಏನಂತ ಕರಿಬೋದು? ಈಗ ಯಾರು ಒಬ್ಬರು ನಿಮ್ಮ ಲೀಡರ್ನ ಆ ದೇಶದ್ರೋಹಿ ರಾಹುಲ್ ಗಾಂಧಿ ಜೊತೆ ಹೇಗೆ DMK ಅವರು ಒಪ್ಪಂದ ಮಾಡಿಕೊಂಡ್ರು? ಈ ಅವನೊಬ್ಬ ದೇಶದ್ರೋಹಿ, ಅವನು ದೇಶದ್ರೋಹಿನ ನಾನು ಆ ಅರ್ಥದಲ್ಲಿ ಹೇಳಿಲ್ಲಪ್ಪ. ಅವನನ್ನು ದೇಶದ್ರೋಹಿ ಅಂತ ಹೇಳೋಕ್ಕಾಗತ್ತೇನ್ರಿ ನಾನು ಅವ್ರನ್ನ? ಅವನ ಆ ಅರ್ಥದಲ್ಲಿ ಹೇಳಿಲ್ಲ. ಎಲ್ಲ ಅಪೋಸ್ ಮಾಡ್ತಾರಲ್ರಿ ಅವರು, ದೇಶದಲ್ಲಿ ಕೂತ್ಕೊಂಡು ಬೈತಾರಲ್ರಿ, ಅದಕ್ಕೆ ಹಂಗೆ ಹೇಳಿದ್ದಷ್ಟೇ. ನಾನು ಆ ಅರ್ಥದಲ್ಲಿ ಹೇಳುದ್ನಾ ಅಂತಂದ್ರೆ ಹಂಗಾಗಲ್ಲ. ದಮ್ಮಿದ್ರೆ ಸ್ಟ್ರೈಟ್ ಆಗಿ ಡೀಲ್ ಮಾಡೋ ಗಾಂಡು. ಕೆಲವರು ತಮ್ಮ ಹುದ್ದೆ ಮತ್ತು ಅನುಭವ ಮತ್ತು ವಯಸ್ಸಿನ ಮರ್ಯಾದೆ ಅವರು ಉಳಿಸ್ಕೋಬೇಕು. ಅವರು ಮತ್ತು ಇನ್ನೊಂದು ಹುದ್ದೆಗೆ ಮರ್ಯಾದೆ ಕೊಡೋದನ್ನು ಕಲ್ತ್ಕೊಂಡಿರ್ಬೇಕು ಅವರುಗಳು. ಐ ಥಿಂಕ್ ಖರ್ಗೆ ಈಸ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೀರಿಯನ್ಸ್ಡ್ ಟು ಹ್ಯಾಂಡಲ್ ದಿಸ್. ಯಾರನ್ನೋ ಮೆಚ್ಚಕ್ಕೋ, ಉದ್ವೇಗದಲ್ಲೋ, ಅಸಹಾಯಕತೆಯಲ್ಲೋ, ಅನಿವಾರ್ಯತೆಗಳಲ್ಲೋ ಈ ರೀತಿ ಪದಗಳನ್ನು ಬಳಸ್ಕೊಂಡು ಆಮೇಲೆ ಅದನ್ನು ಹೇಳಿಲ್ಲ ಅಂತಂದರೆ ಅವ್ರಿಗೆ ಮರ್ಯಾದೆ ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟೇ. ಹಾಂ, ಅಷ್ಟೇ, ಇನ್ನೇನು ಆಗಲ್ಲ. ಎಸ್, ಸತ್ಯ ಹೇಳಿದ್ರೆ ಎಲ್ರಿಗೂ ಬೇಜಾರು, ಕಣ್ಣಲ್ಲಿ ನೀರು.